स्टार पुनीत राजकुमार के अप्पू बॉस के अप्पू बॉस के पवर स्टार पुनीत राजकुमार के अप्पू बॉस के ದೇವಸ್ಥಾನದಲ್ಲಿ ಹೋದ್ರು ತುಲಾಭಾರ ಮಾಡಿದ್ರೆ ಆ ಕಡೆ ಈ ಕಡೆ ಆಗುತ್ತೆ. ಆದ್ರೆ ದೊಡ್ಡ ಮನೆ ಅಭಿಮಾನಿಗಳಿಗೆ ಯಾವತ್ತು ತುಲಾಭಾರ ಮಾಡ್ಸಕ್ಕೆ ಆಗಲ್ಲ. ಅಭಿಮಾನಿಗಳಿಗೆ ಆ ತರ ಇದೆ. ನಮ್ಮ ಅಭಿಮಾನಿಗಳು ಹಂಗೆ ಇದಾರೆ. ತುಲಾಭಾರ ಮಾಡ್ಸಕ್ಕೆ ಆಗಲ್ಲ ನಮ್ಮ ದೊಡ್ಡ ಮನೆ ಅಭಿಮಾನಿಗಳಿಗೆ. ಯಾವತ್ತಿದ್ರು ನಾವೇ ನಮ್ದೇ. ಬಹಳ ಖುಷಿ ಆಯ್ತು ನಮ್ ಬಾಸ್ ನೋಡಿ. ಫಸ್ಟ್ ಸಿನಿಮಾ ನಾವೇನು ಇವಾಗ ಮೊದಲನೇ ಸಿನಿಮಾ ವಾಪಸ್ ಕರ್ಕೊಂಡ್ ಬಂದಾಗಿದೆ ಅಪ್ಪು ಬಾಸ್ನ. ಬಹಳ ತುಂಬಾ ಇಷ್ಟ ಆಯ್ತು ನಮ್ಗೆ. ಅದ್ರಲ್ಲೂ ಅವ್ರ ಫೈಟ್, ಆಕ್ಟಿಂಗ್, ಡ್ಯಾನ್ಸ್, ಒಬ್ಬ ಸಿಂಗರ್ ಆಗಿ ಬರ್ತಾರೆ ತಾಲಿಬಾನ್ ಅಲ್ಲ ಅಂತ ಸಾಂಗ್ ಆಡ್ಕೊಂಡು ನಗ್ನಗ್ತಾ ಜಾಲಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಅದ್ರಲ್ಲ ನಮ್ಮ ಫಸ್ಟ್ ಸಿನಿಮಾಗೆ ಯಾವುದೇ ತರ ಕೊರತೆ ಇಲ್ಲದೆ ಏನು ಇಲ್ಲದೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ನಮಗದು ಬಹಳ ತುಂಬಾ ಇಷ್ಟ ಆಯ್ತು. ಅದ್ರಲ್ಲೂ ಗುರುಕಿರಣ್ ಅವರ ಹಿನ್ನೆಲೆ ಸಂಗೀತ ಅಂತ ಎಂಟ್ರಿ ಸೀನ್ ಥಿಯೇಟರ್ ಕಿತ್ತೋಗ್ಬಿಡೋದು ಆಲ್ರೆಡಿ. ಇವಾಗ ನರ್ತಕಿ ಥಿಯೇಟರ್ ಇವಾಗ ಯಾರೋ ಹೇಳ್ತಿದ್ರು, ಅಯ್ಯೋ ನಾವಿದ್ರೆ ಮಾತ್ರ ಸಿನಿಮಾ ಇಂಡಸ್ಟ್ರಿ ಆಗೋದು, ನಾವಿದ್ರೆ ಮಾತ್ರ ಸಿನಿಮಾಗಳು ನೋಡೋದು ಅಂತ. ಬರೀ ಬೂಟಾಟಿಗೆ ಆಡೋದಲ್ಲ, ಅದು ಯಾರ ಸಿನಿಮಾ ಬಂದ್ರೆ ಹೌಸ್ಫುಲ್ ಆಗುತ್ತೆ, ಯಾರ ಸಿನಿಮಾಗಳು ಓಡುತ್ತೆ, ಯಾರ ಸಿನಿಮಾಗಳು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಇಡೀ 60 ವರ್ಷದಿಂದ ಗೊತ್ತಿದೆ ಕರ್ನಾಟಕಕ್ಕೆ. ಈಗ ಯಾರಿಂದ ಏನು ಕೇಳಬೇಕಾಗಿಲ್ಲ. ಜನಗಳೇನು ಮುಟ್ಟಾಳ್ರಲ್ಲ. ಯಾವ್ದೇ ಆದ್ರೂ ಅಪ್ಪು ಬಾಸ್ ಸಿನಿಮಾ ಇದ್ರೆ ಜನ ಬರೋದು. ಅದು ಇವಾಗ ಅದಕ್ಕಿಂತ 7 ವರ್ಷ ಬಂದಿದೆ. ಜಾಕಿ ಎಲ್ಲ ಇದು ಜಾಕಿಗಿಂತ 3 ಪಟ್ಟು ಜನ ಬಂದಾರೆ ಇವತ್ತು. ಅಷ್ಟು ಇವತ್ತು ಇಷ್ಟು ಕ್ರೌಡ್ ಆಗಿದೆ. ಎಲ್ಲ ನಿದ್ದೆ ಬಿಟ್ಟು ರಜೆ ಹಾಕ್ಬಿಟ್ಟು ಸೂಪರ್ ಆಯ್ತು. ಸೂಪರ್. ನಮ್ಗದು ಬಹಳ ತುಂಬಾ ಇಷ್ಟ. ಏನಂತ ಇವರು ಅಂತ ತೋರ್ಸ್ಬೇಕಂದ್ರೆ ನಮ್ಮ ಅಪ್ಪ ಅವರೇ ಬರ್ಬೇಕಾಗಿತ್ತು. ನಾವು ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಯಾವ್ದೋ ಒಂದು ಊರಲ್ಲಿ ರಿಲೀಸ್ ಮಾಡ್ಬಿಟ್ಟು ನಾವು ಹೌಸ್ಫುಲ್ ಆಗ ಈಗ ಕ್ರೇಜ್ ಅಂತ ಮೆರೆದವ್ರಲ್ಲ. ನಾವು ಇರೋ ಬರೋ ಎಲ್ಲ ಥಿಯೇಟರ್ ರಿಲೀಸ್ ಮಾಡಿ ಹೌಸ್ಫುಲ್ ತೋರ್ಸೋ ತಾಕತ್ತು ನಮ್ಗಿದೆ. ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆ. ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಗೆಲ್ಲ ಅಪ್ಪು ಫಿಲಮ್ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ ಅವ್ರಿಗೆ. ಆಮೇಲೆ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು, ಒಳ್ಳೇದಾಗ್ಲಿ. ಫಿಲಮ್ ಕ್ರೇಜ್ ಹೆಂಗಿದೆ ನೋಡಿದ್ರಲ್ಲ, ಸೂಪರ್ ಆಗಿದೆ ಕ್ರೇಜ್. ಈ ತರ ಕ್ರೇಜ್ ಏನಾರು ಬರ್ಬೇಕಂದ್ರೆ ಇನ್ನೊಂದ್ಸರಿ ಯಾರು ಮಾಡ್ಬೇಕಂದ್ರೆ ಅಪ್ಪು ಸರ್ ಮತ್ತೆ ಬರ್ಬೇಕು ಸಿನಿಮಾಗೆ. ನಮ್ಮ ಬಾಸ್ ಅವರ ಮಡದೆ ಅಪ್ಪ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇಲ್ಲಿಂದ ಕೈ ಮುಗಿದು ನಾವು ವಂದನೆಗಳು ಕೇಳ್ತಿದ್ವಿ. ಬಹಳ ತುಂಬಾ ಥ್ಯಾಂಕ್ಸ್ ಮೇಡಮ್. ಇಂತ ಒಂದು ಸಿನಿಮಾನ ಹೊರಗೆ ತಂದಿದ್ದಕ್ಕೆ, ತುಂಬಾ ಪ್ರಚಾರ ಮಾಡಿ ತುಂಬಾ ಅದ್ಭುತವಾಗಿ ಮೂಡ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಕ್ರೇಜ್ ನೋಡಿ, ಜನ ಸಾಗರ ಯಾವತ್ತೂ ಕ್ರೇಜ್ ಕಮ್ಮಿ ಆಗಲ್ಲ. ಎಲ್ರಿಗೂ ಅವ್ರವ್ರ ಬಾಸ್ ಅವ್ರವ್ರ ಹೆಚ್ಚು. ಎಲ್ರು ನಮ್ಮ ಅಣ್ಣಂದಿರೆ. ಕರ್ನಾಟಕ ಒಬ್ಬರ ಬಾಸ್ ಅವರೇ ನಮ್ಮ ಅಪ್ಪು ಬಾಸ್. ದೊಡ್ಡ ಮನೆ ಲೆವೆಲ್ ಯಾವತ್ತೂ ದೊಡ್ಡ ಮನೆನೆ. ಇದೇ ತರ ಕ್ರೇಜ್ ಕೊಡ್ತಾನೆ ಇರ್ತೀವಿ. ಯಾವತ್ತೂ ಸ್ಯಾಂಡಲ್ವುಡ್ ಕಿಂಗ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾತ್ರ. ಜೈ ಅಪ್ಪು ಬಾಸ್, ಜೈ ರಾಜವಂಶ. ಸೊ ನಮಗೆ ಇವತ್ತು ಅಪ್ಪು ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗಿದೆ. ಅವರಿಲ್ಲ ಅನ್ನೋವರೆಗೂ ನಮ್ಗೆ ಇದ್ರೂನು ಈ ಸಿನಿಮಾ ಮುಖಾಂತರ ಅಪ್ಪು ಬರ್ತ್ಡೇಗೆ ಅಶ್ವಿನಿ ಮೇಡಮ್ ಬರ್ಡೇ ಬೇರೆ ಇವತ್ತು. ನಮ್ಗೆ ಒಳ್ಳೆ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ಅಂತ ಹೇಳ್ಬೋದು. ಅಂಡ್ ಯಾವತ್ತಿದ್ರು ಪವರ್ ಸ್ಟಾರ್ ಅವ್ರ ರೇಂಜಿಗೆ ಬರಕ್ ಯಾರ ಕೈಲೂ ಆಗಲ್ಲ. ಅವ್ರ ರೇಂಜಿಗೆ ಬರ್ಬೇಕು ಅಂದ್ರೆ, ಅವ್ರನ್ನ ಮುಟ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ದೊಡ್ಡ ಮನೆ ಲೆವೆಲ್ ಇಷ್ಟು ರೀ ರಿಲೀಸ್ ಅಂತಾನೆ ನಮ್ಗೆ ಅನಿಸ್ತಾ ಇಲ್ಲ. ಮೂವಿ ಹೊಸದಾಗಿ ಮತ್ತೆ ಹೊಸ ಮೂವಿ ನೋಡ್ದಂಗೆ ಫ್ರೆಶ್ ಒಂದು ಮೂಡ್ ನಮ್ಗೆ ಇದ್ರಲ್ಲಿ ಕಾಣಿಸ್ತಿದೆ. ಸೊ ಈ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಅಷ್ಟು ಖುಷಿ ಆಗ್ತಾ ಇದೆ. ಆಮೇಲೆ ಅಶ್ವಿನಿ ಮೇಡಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಗೆ ಈ ಅಪ್ಪು ಮೂವಿನ ಮತ್ತೆ ರೀ ರಿಲೀಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಜೊತೆಗೆ ಅಪ್ಪುಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.